ವಿಜಯಪುರ ಪಟ್ಟಣದಲ್ಲಿ ನೂತನ ಕನ್ನಡ ಸಾಹಿತ್ಯ ಪರಿಷತ್ ಭವನ ನಾಳೆ ಲೋಕಾರ್ಪಣೆ. ಮಾನ್ಯ ಮಾಜಿ ಸಚಿವರಾದ ಕೆಎಚ್ ಮುನಿಯಪ್ಪ ಅವರಿಂದ ಉದ್ಘಾಟನೆ ನೆರವೇರಲಿದೆ ಎಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷರಾದ ಪ್ರೊಫೆಸರ್ ಬಿ.ಎಂ. ಕೃಷ್ಣಪ್ಪ ಹೇಳಿದರು. ವಿಜಯಪುರ ಪಟ್ಟಣದ ನೂತನ ಕನ್ನಡ ಸಾಹಿತ್ಯ ಪರಿಷತ್ ಭವನದ ಮುಂದೆ ಸುದ್ದಿಗಾರರೊಂದಿಗೆ ಮಾತನಾಡಿ ನಾಳೆ ಅದ್ದೂರಿ ಉದ್ಘಾಟನಾ ಕಾರ್ಯಕ್ರಮ, ಮಾನ್ಯ ಸಚಿವರನ್ನು ಸ್ವಾಗತಿಸುವ ಕಾರ್ಯಕ್ರಮ, ಧ್ವಜಾರೋಹಣ ಕಾರ್ಯಕ್ರಮ, ವೇದಿಕೆ ಕಾರ್ಯಕ್ರಮಗಳು ಅಚ್ಚುಕಟ್ಟಾಗಿ ನಡೆಯಲಿದ್ದು ಇಂದು ಉದ್ಘಾಟನಾ ಕಾರ್ಯಕ್ರಮಕ್ಕೆ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗುತ್ತಿದೆ ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಕೋಶ ಅಧ್ಯಕ್ಷರಾದ ಮುನಿರಾಜು ಹಾಗೂ ಶರಣಯ್ಯ ಹಿರೇಮಠ್, ಗೋವಿಂದರಾಜು, ಹಾರೋಹಳ್ಳಿ, ಮಂಜುನಾಥ, ಎಲಿಯೂರು, ದೇವರಾಜ್ ಹಾಗೂ ಇನ್ನೂ ಅನೇಕ ಕನ್ನಡ ಬಂಧುಗಳು ಹಾಜರಿದ್ದರು. ಕನ್ನಡ ಸಾಹಿತ್ಯ ಪರಿಷತ್ತಿನ ಚಟುವಟಿಕೆಗಳು ಮಾಡುವ ಸಂದರ್ಭದಲ್ಲಿ ನಾಳೆಯ ದಿನ ಹೆಮ್ಮೆಯ ದಿನ, ಸ್ಮರಣೀಯವಾಗಿರ್ತಕ್ಕಂಥ ದಿನ. ದೇವನಹಳ್ಳಿ ತಾಲೂಕು ವಿಜಯಪುರ ಪಟ್ಟಣದಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಭವನ ಮತ್ತು ತಾಲೂಕು ಕನ್ನಡ ಸಾಹಿತ್ಯ ಭವನದ ಉದ್ಘಾಟನೆಯನ್ನು ನಾಳೆ ದಿನಾಂಕ 4/6/2026 ಗುರುವಾರದಂದು ಈಗ ನೂತನವಾಗಿ ಪ್ರಮಾಣವಚನ ಸ್ವೀಕರಿಸುತ್ತಿರುವ ಮಾನ್ಯ ಸಚಿವರಾದ ಕೆಎಚ್ ಮುನಿಯಪ್ಪರವರು ಆಗಮಿಸಿ ಭವನ ಉದ್ಘಾಟನೆ ಮಾಡಲಿದ್ದಾರೆ. ವಿಶೇಷವಾಗಿ ಮೊದಲಿಗೆ ಪ್ರಾರಂಭದಲ್ಲಿ ಪ್ರವಾಸಿ ಮಂದಿರದಿಂದ ಅಥವಾ ಪುರಸಭಾ ವತಿಯಿಂದ ಅವರನ್ನು ವಾದ್ಯಗೋಷ್ಠಿಗಳೊಂದಿಗೆ ಹೆಣ್ಣುಮಕ್ಕಳು ಕುಂಭ ಹೊರುವುದರೊಂದಿಗೆ ಸ್ವಾಗತಿಸುವಂತಹ ಕಾರ್ಯಕ್ರಮವಿದೆ. ಅಲ್ಲಿಂದ ಬಂದ ನಂತರ ಧ್ವಜಾರೋಹಣ ಆಗುತ್ತೆ. ಧ್ವಜಾರೋಹಣ ನಂತರ ಕಟ್ಟಡದ ಉದ್ಘಾಟನೆ ಆಗುತ್ತೆ. ಉದ್ಘಾಟನೆ ನಂತರ ವೇದಿಕೆ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. ವೇದಿಕೆ ಕಾರ್ಯಕ್ರಮ ಉದ್ಘಾಟನೆ ಮಾನ್ಯ ಸಚಿವರು ಉದ್ಘಾಟನೆ ಮಾಡ್ತಾರೆ. ವಿಶೇಷವಾಗಿ ಒಂದು ಶರಣಯ್ಯ ಎಂತಕ್ಕಂಥ ನಮ್ಮ ಸ್ನೇಹಿತರು ಸಾಹಿತಿಗಳು ಬರೆದಿರ್ತಕ್ಕಂಥ ಕೃತಿಯನ್ನು ಸಿ ನಾರಾಯಣಸ್ವಾಮಿ ಇರ್ತಕ್ಕಂಥ ಮಾಜಿ ಸಂಸದರಾಗಿರ್ತಕ್ಕಂಥವರು ಕೃತಿಯನ್ನು ಲೋಕಾರ್ಪಣೆ ಮಾಡ್ತಾರೆ. ಅದರ ನಂತರ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಇದೆ, ದಾನಿಗಳಿಗೆ ಸನ್ಮಾನ ಇದೆ. ಜೊತೆಗೆ ಪರಿಷತ್ತಿನಲ್ಲಿ ಯಾರು ಸೇವೆಯನ್ನು ಮಾಡಿದರೆ ಅವ್ರಿಗೂ ಸಹ ಗೌರವಿಸುವಂತಹ ಪದ್ಧತಿಯನ್ನು ಇಟ್ಕೊಂಡಿದ್ದೀವಿ. ವಿಶೇಷವಾಗಿ ಈ ಕಟ್ಟಡಕ್ಕೆ ಯಾರು ಹೆಚ್ಚು ಒತ್ತು ಕೊಟ್ಟು ಸಹಾಯ ಮಾಡಿದರೆ, ಕಾಲಕ್ಕವರು ಇರ್ಬೋದು, ನಮ್ಮ CM ವೀರಣ್ಣ ಇರ್ಬೋದು, CN ಬಸವರಾಜ್ ಇರ್ಬೋದು, ರಾಜಗೋಪಾಲ್ ಸರ್ ಇರ್ಬೋದು, ಅವರೆಲ್ಲನ ಇತ್ತೀಚಿನ ಎಲ್ಲ ಅಧ್ಯಕ್ಷರನ್ನು ಸ್ಮರಿಸುವಂತಹ ಕಾರ್ಯಕ್ರಮ ಇದಾಗ್ತದೆ ಖಂಡಿತವೂ ಸಹ. ವಿಶೇಷವಾಗಿ ಸೀಮಾ ಸುಧಾಕರ್ ಅವರ ಅವಧಿಯಲ್ಲಿ ಈ ಕಟ್ಟಡವನ್ನು ಪ್ರಾರಂಭ ಮಾಡಿದ್ರು. ಅಂದು ಪ್ರಾರಂಭ ಮಾಡಿದ್ದು ಉಳಿದಿರುವ ಕಾಮಗಾರಿಯನ್ನು ನಾವು ಮುಂದುವರಿಸಿಕೊಂಡು ಬಂದು ಇವತ್ತು ಎಲ್ಲ ಕನ್ನಡ ಮನಸ್ಸುಗಳ ಸಹಕಾರದಿಂದ, ಜನಪ್ರತಿನಿಧಿಗಳ ಸಹಕಾರದಿಂದ ನಾಳೆ ಲೋಕಾರ್ಪಣೆ ಆಗ್ತಾ ಇರ್ತಕ್ಕಂಥದ್ದು ಭಾಳ ಸಂತೋಷ ಆಗಿದೆ. ತಾವುಗಳೆಲ್ಲ ಹೆಚ್ಚು ಪ್ರಚಾರ ಮಾಡಿ ನಮ್ಮ ಕನ್ನಡಾಭಿಮಾನಿಗಳು ಬರುವಂತೆ ನೀವು ಸಹಕರಿಸಬೇಕು, ಕಾರ್ಯಕ್ರಮ ಯಶಸ್ವಿಗೂ ಸಹಕರಿಸಬೇಕು ಅಂತೇಳಿ ತಮ್ಮಲ್ಲಿ ಎಲ್ಲರ ಪರವಾಗಿ ನಾನು ವಿಶೇಷವಾಗಿ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಇವತ್ತು ನಾವೆಲ್ಲರೂ ಏನು ಬಂದಿದ್ದೀವಿ, ನಮ್ಮ ಕೋಶಾಧ್ಯಕ್ಷ ಮುನಿರಾಜ್ ಇರ್ಬೋದು, ಶರಣಯ್ಯ ಹಿರೇಮಠ್ ಇರ್ಬೋದು, ಹಾರೋಹಳ್ಳಿ ಮಂಜುನಾಥ್ ಇರ್ಬೋದು, ಎದೂರು ದೇವರಾಜ್ ಇರ್ಬೋದು, ಗೋವಿಂದರಾಜ್ ಇರ್ಬೋದು, ವಿಶೇಷ ನಮ್ಮ ತಾಲೂಕು ಅಧ್ಯಕ್ಷ ನಂಜೇಗೌಡರಿಗೆ ಬರಬೇಕಾಗಿತ್ತು. ಇಷ್ಟೊತ್ತು ಇಲ್ಲೇ ಇದ್ದು ಅವರು ಅನ್ಯ ಕಾರ್ಯ ನಿಮಿತ್ತ ಹೋಗಿದ್ದಾರೆ. ಅವರೆಲ್ಲ ತಾಲೂಕು ಅಧ್ಯಕ್ಷರು, ಪದಾಧಿಕಾರಿಗಳು, ಜಿಲ್ಲಾ ಅಧ್ಯಕ್ಷರು, ಪದಾಧಿಕಾರಿಗಳು, ಈ ಟೌನ್ ಘಟಕ ಅಧ್ಯಕ್ಷರು ಕನಕರಾಜು ಮತ್ತು ಪದಾಧಿಕಾರಿಗಳು, ಹೋಬಳಿ ಘಟಕ ಅಧ್ಯಕ್ಷರು ಮಹೇಶು ಮತ್ತು ಪದಾಧಿಕಾರಿಗಳು, ಇವರೆಲ್ಲರ ಇಡೀ ಜಿಲ್ಲೆಯ ಎಲ್ಲ ಸಹಕಾರದ ಜಿಲ್ಲೆ ಇತರ ತಾಲೂಕುಗಳು, ಗೋವಿಂದರಾಜ್ ತಾಲೂಕು, ದೊಡ್ಡಬಳ್ಳಾಪುರ ತಾಲೂಕು, ನಮ್ಮ ಸದಾನಂದ, ವಿಶೇಷವಾಗಿ ನಮ್ಮ
ಹೊಸಕೋಟೆ ತಾಲೂಕು ಮುನ್ರಾಜರು ಎಲ್ಲ ಅತಿ ಹೆಚ್ಚು ಕಾಳಜಿ ವಹಿಸಿ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲರ ಸಹಕಾರ ನಾಳೆ ಅದ್ದೂರಿಯಾಗಿ ನಡೆಯಲಿದೆ. ತಮ್ಮ ಸಹಕಾರ ಇರಲಿ ಅಂತ ಹೇಳ್ತಾ ಮಾತಾಡಲಿಕ್ಕೆ ಅವಕಾಶ ಮಾಡಿ ತಮಗೆ ಧನ್ಯವಾದಗಳು.